ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಾಗ ನಮ್ಮನೇಲಿ ವರಮಹಾಲಕ್ಷ್ಮಿದು ವ್ರತ ಸ್ಟಾರ್ಟ್ ಆಗಿದೆ. ಇವಾಗ ಪೂಜೆ ಮಾಡ್ತಿದ್ದಾರೆ ನಮ್ಮಮ್ಮ. ಆ್ಯಂಡ್ ನಾವು ಲಕ್ಷ್ಮೀ ದೇವಿನ ನೋಡೋದು ದೀಪದ ಬೆಳಕಿನಿಂದ, ನಂತರ ಲೈಟ್ ಆನ್ ಮಾಡ್ತೀವಿ. ಫಸ್ಟು ದೀಪದ ಬೆಳಕಿನಲ್ಲೇ ಪೂಜೆ ಮಾಡಿ ಮುಗಿಸ್ತೀವಿ. ತುಂಬ ಮುದ್ದಾಗಿ ಕಾಣಿಸ್ತಿರ್ತಾರಲ್ವಾ, ಸೊ ಈ ಥರ ಎಲ್ಲ ಅಲಂಕಾರ ಆಗಿದೆ ದೇವಿಗೆ. ತುಂಬ ಚೆನ್ನಾಗೇ ಕಾಣಿಸ್ತಿದ್ರು. ಆ್ಯಂಡ್ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ವ್ರತ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಕೈಗೆಲ್ಲ ಅರ್ಶಿನ ಹೂವು, ಸೇವಂತಿಗೆ ಹೂವನ್ನ ಕಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ವ್ರತ ಎಲ್ಲ. ಫ್ರೆಂಡ್ಸ್ ನೋಡಿ, ಇವಾಗ ಒಂದ್ ಕಡೆಯಿಂದ ತೋರಿಸ್ತೀನಿ ನಮ್ಮನೆ ಯಾವ ತರ ಅಲಂಕಾರ ಆಗಿದೆ, ಮತ್ತೆ ದೇವಿಗೆ ಯಾವ ತರ ಅಲಂಕಾರ ಮಾಡಿದೀವಿ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ನಮ್ಮವ್ವ ಅಡ್ಗೆಗೆ ರೆಡಿ ಮಾಡ್ಕೊಂತಿದ್ದಾಳೆ. ಏನ್ ಮಾಡಕ್ಕವ ಅದು? ಅವ ಏನ್ ಮಾಡಕ್ಕೆ? ನೋಡಿ, ಪಲ್ಯ ಮಾಡಕ್ಕೆ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂತಿದ್ದಾರೆ. ಮತ್ತೆ ನೋಡಿ ಈ ತರ ಇದೆ. ಇವಾಗ ನೋಡಿ ನಮ್ಮಮ್ಮ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಿದ್ದಾರೆ ಹೋಳಿಗೆ ಮಾಡಕ್ಕೆ. ಇಲ್ಲಿ ಹೋಳಿಗೆ ಸಾರು ರೆಡಿ ಆಗ್ತಿದೆ. ಮತ್ತೆ ಇದು ಪಲ್ಯ ಇರ್ಬೇಕು. ಪಲ್ಯನಾ ಇದು? ಪಲ್ಯ ಇನ್ನು ಕೋಸಂಬರಿ ಏನಾಗಿಲ್ಲ ಅಂತೆ. ಒಗ್ಗೆ ಕಾರ್ತಿದೆ. ಮಿಕ್ಸ್ ಮಾಡ್ಬೇಕು. ಎಲ್ಲ ಮೇಲ್ ಬಂದಿದೆ, ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿಲ್ಲ, ಇವಾಗ ಆಗಿರೋದು. ಇನ್ನು ನೋಡಿ, ಹಬ್ಬ ಆದ್ಮೇಲೆ ಮೆಹಂದಿ ಬಿಡ್ಸ್ಕೊತಿದ್ದಾರೆ. ಬಟ್ ನಾನೇ ಬಿಡ್ಸ್ಕೊಂಡಿಲ್ಲ, ತಗೊಬಂದ್ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ನಮ್ಮವ್ವ ಮೊಬೈಲ್ ನೋಡ್ಕೊಂಡು ಯೂಸ್ ಮಾಡ್ತಿದ್ಯಾ? ಮಾಡಕ್ ಬರುತ್ತಾ? ಯೂಸ್ ಮಾಡಕ್ ಬರುತ್ತಾ? ಮಾಡು ಮತ್ತೆ ನೋಡು. ಏನ್ ಹಾಕೊಡ್ಬೇಕು? ಸೀರಿಯಲ್ಲಾ? ಯಾವ್ದು ಬರ್ತಿಲ್ಲ? ಸರಿ, ಮಾಡ್ಕೊಂಡು. ವಾವ್, ಇಷ್ಟ ಚೆನ್ನಾಗ. ನೈಸ್. ಎಲ್ಲ ಆಯ್ತಾ? ಇನ್ನು ಮಾಡೋದೈತಾ? ಮಾಡೋದೈತಿ. ಇನ್ನು ಮಾಡೋದೈತೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
ನಾನು ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಪಲಾವ್ ಮಾಡ್ಕೊಂಡು ತಿಂದಿದ್ದೀನಿ. ಇವಾಗ ಅನ್ನ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು. ಇದು ಒಬ್ಬಟ್ಟಿಗೆ ರೆಡಿ ಆಯ್ತೈತಿ. ಇನ್ನು ಒಬ್ಬಟ್ಟಿನ ಸಾಂಬಾರು ರೆಡಿ ಆಗಿದೆ. ಪಲ್ಯ ಕಾಳು ಗೊಜ್ಜು, ಇನ್ನು ಕೋಸಂಬರಿ ಮಾಡ್ಬೇಕು. ಸಂಜೆ ಊಟಕ್ಕೆ ಸಂಜೆ ಜನ ಬರ್ತಾರೆ. ಸಂಜೆ ಊಟಕ್ಕೆ ಜನ ಬರ್ತಾರೆ. ಹಾಗಾಗಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಕೋಸಂಬರಿ ಮಾಡ್ಬೇಕು, ಬಜ್ಜಿ ಮಾಡ್ಬೇಕು. ಬಜ್ಜಿನೂ ಮಾಡದಾ? ಬಜ್ಜಿನೂ ಮಾಡ್ಬೇಕು. ಅದಕ್ಕೆ ಮಧ್ಯಾಹ್ನ ಊಟಕ್ಕೇನಲ್ಲ, ಸಂಜೆ ಊಟಕ್ಕೆ. ಹೌದು, ಸಂಜೆ ಊಟಕ್ಕೆ. ಮಧ್ಯಾಹ್ನ ಊಟಕ್ಕೇನಲ್ಲ, ಆಗ್ಲೇ ಟೈಮ್ ಆಯ್ತು ಮಧ್ಯಾಹ್ನನೇ. ಇನ್ ಬೆಳಗ್ಗೆ ನಾವು ಟಿಫನ್ ಮಾಡ್ಕೊಂಡಿದ್ವಿ, ಏನು ಟಿಫನ್ಗೆ ಪಲಾವ್ ಮಾಡ್ಕೊಂಡಿದ್ವಿ ಅಷ್ಟೇ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಡ್ಗೆ ಮಾಡ್ತಿದ್ದಾರೆ. ಸ್ವೀಟು ಸಪ್ಪೆ ನೋಡಂಗಿಲ್ಲ. ದೇವ್ರಿಗೆ ಇಡೋದು, ಇನ್ನು ದೇವ್ರಿಗೂ ಇಟ್ಟಿಲ್ಲ ಹೋಳಿಗೆ. ನಮ್ಮಮ್ಮ ಮಲ್ಕೊಂಡಿದ್ರು ಸ್ವಲ್ಪ ಹೊತ್ತಷ್ಟೇ. ಮಲ್ಕೊಂಡಿಲ್ಲ, ಸುಮ್ನೆ ಹಂಗೆ ಹೊಳ್ಕೊಂಡಿದ್ರಷ್ಟೇ. ಇವಾಗ ಬಂದು ಅಡ್ಗೆ ಮಾಡ್ತಾ ಇರೋದು. ಅವಾಗಿಂದ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮೊನ್ನೆಯಿಂದನೂ ನಿದ್ದೆ ಇಲ್ಲ. ಯಾಕೆ? ಮೊನ್ನೆಯಿಂದನೂ ನಿನ್ನೆಯಿಂದನಾ? ಮೊನ್ನೆ ನೈಟಿಂದನೂ ನಿದ್ದೆ. ಯಾವಾಗ ನಾವು ಮಾರ್ಕೆಟ್ಗೆ ಹೋಗಿದ್ವಲ್ಲ ಅವಾಗ್ಲಿಂದನಾ? ನೋಡಿ ಫ್ರೆಂಡ್ಸ್, ಹೋಗಿರೋದು ನಾವು, ಎದ್ದಿರೋದು ಅವರು. ಎದ್ದಿರೋದು ನಾವೇ ಆದ್ರೂ ಅವಾಗ ಇವ್ರಿಗೆ ಎಬ್ಬರಿಸ್ಬೇಕಿತ್ತು. ಮತ್ತೆ 4 ಗಂಟೆ 3 ಗಂಟೆ ಆಯ್ತು, ನಿದ್ದೆ ಬರ್ಲಿಲ್ಲ. ಮತ್ತೆ ಎದ್ದು ನಾನು ಮಾಮೂಲಿ ಕೆಲ್ಸಕ್ಕೆ ಹೋಗಿದ್ದಾಯ್ತು. ನಿದ್ದೆ ಅಂತಾನೆ ಮಾಡಿಲ್ಲ. ನಾನು ಕಣ್ ತುಂಬಾ ನಿದ್ದೆನೆ ಮಾಡಿಲ್ಲ. ಇವತ್ ನೈಟ್ ಹಬ್ಬ ಎಲ್ಲ ಆಯ್ತಲ್ವಾ, ಇವತ್ ನೈಟ್ ಮಲ್ಕೊಳ್ಳೋದು. ನಾಳೆ ಹೋಗ್ಬೇಕು. ನಾವ್ ಒಮ್ಮಗ್ ನಾಳೆ ಹೋಗ್ಬೇಕಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತಂತೆ. ಇವತ್ತೆಲ್ಲ ಫುಲ್ಲು ಕೆಲಸ ಮಾಡಿ ನೈಟ್ ಎಲ್ಲ ನಿದ್ದೆ ಇಲ್ದಾನೆ, ಕೈಯೆಲ್ಲ ನೋವತ್ಕೊಂಡಿದೆ, ಕಾಲು ಕೈಯೆಲ್ಲ ನೋವು. ನೈಟ್ ಎಲ್ಲ ಎಷ್ಟು ಮಲ್ಕೊಂಡೇ ಇಲ್ಲ ಅನ್ಸುತ್ತೆ ನಾವು. ನೈಟ್ ಎಲ್ಲ ಮಲ್ಗೆ ಇಲ್ಲ ನಾವು. ಡೈರೆಕ್ಟ್ ಆಗಿ ಇನ್ ಪೂಜೆ ಮಾಡ್ಕೊಂಡ್ವಿ ಎದ್ದು, ರೆಡಿ ಮಾಡ್ಬಿಟ್ಟು. ನಿಧಾನಕ್ಕೆ ರೆಡಿ ಮಾಡ್ಕೊಂಡು ಒಂದೇ ಸಲ ಪೂಜೆ ಮಾಡ್ಕೊಂಡ್ವಿ ಅಷ್ಟೆ. ಇವಾಗ ನಾನೊಂದ್ ಸ್ವಲ್ಪ ಮಲ್ಗಿದ್ದೆ. ಈಗ ಅಡ್ಗೆ ಎಲ್ಲ ಮಾಡಾಯ್ತು. ಹಬ್ಬ ಅಂದ್ಮೇಲೆ ಹಬ್ಬದ ಊಟ ಇಲ್ಲದೆ ಹೋದ್ರೆ ಹೇಗೆ ಅಲ್ವಾ? ಸೊ ಪ್ರತಿಯೊಂದು ಮಾಡೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗುತ್ತೆ. ನೋಡ್ತಿದ್ದಂಗೆನೆ ಸಂಜೆ ಕೂಡ ಆಗೋಯ್ತು. ಎಲ್ಲ ಹೆಣ್ಮಕ್ಳು ಅರ್ಶಿನ ಕುಂಕುಮಕ್ಕೆ ಬರೋದಿರುತ್ತೆ, ನಾವು ಅವ್ರ ಮನೆಗಳಿಗೆ ಹೋಗೋದಿರುತ್ತೆ. ಸೊ ಇಲ್ಲಿ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡ್ಕೊತಾ ಇದೀವಿ ಇವಾಗ. ಈಗ ನಮ್ಮಮ್ಮ ಸಂಜೆ ಪೂಜೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಸಂಜೆ ಎಷ್ಟು ಬೇಗ ಸಂಜೆ ಆಗೋಯ್ತಲ್ವಾ? ಇವಾಗ ಎಲ್ಲರೂ ರೆಡಿ ಆಗಿ ಎಲ್ಲರೂ ದೇವ್ರ ಪೂಜೆ ಮಾಡ್ಲಿಕ್ಕೆ ನಿಂತಿದೀವಿ. ಈ ಹಬ್ಬ ಅಂದ್ರೇನೆ ಹಾಗೇನೆ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಲಕ್ಷಣವಾಗಿ ಕಾಣಿಸ್ತಿರ್ತಾರೆ ಹೆಣ್ಮಕ್ಳೆಲ್ಲ. ಈ ಹಬ್ಬಕ್ಕೆ ರೆಡಿ ಆಗಿ ಸ್ಯಾರಿ ಹಾಕೊಂಡು ಡ್ರೆಸ್ಸಸ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾರೆ.
ಎಲ್ಲಾ ಕಡೆನೂ ಒಡ್ಡಾಡ್ತಿರ್ತಾರೆ. ಸಂಜೆ ಆಗ್ತಿದಂಗೆನೆ ನೋಡ್ಬೇಕು ನೀವು, ಎಲ್ಲಾರು ರೋಡಲ್ಲಿ ಹೆಣ್ಮಕ್ಳೇ ಕಾಣಿಸ್ತಿರ್ತಾರೆ. ಎಲ್ಲಾರ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗಿ ಬರ್ಬೇಕು, ನಾವು ಅವ್ರ ಮನೆಗೆ ಹೋಗ್ಬೇಕು, ನಮ್ಮ ಮನೆಗೆ ಅವ್ರು ಬರ್ಬೇಕಲ್ವಾ. ಸೊ ಓಡಾಡ್ತಿರ್ತಾರೆ ಹೆಣ್ಮಕ್ಳಿದೆ. ಅವತ್ತಿನ ದಿನ ಒಂದು ಡೇ ಸ್ಪೆಷಲ್ ಆಗಿರುತ್ತೆ. ಯಾಕೆ ಕುಂಕುಮ ಇಡಕ ನೋಡಿ ನಮ್ಮವ್ವ ರೆಡಿಯಾಗಿ ನಿಂತಿದ್ದಾರೆ. ಹೆಂಗಿದಾವ ಡೆಕೋರೇಷನ್? ಚೆನ್ನಾಗಿ ಮಾಡಿದೀನಾ? ಎಲ್ಲ ಚೆನ್ನಾಗೈತಾ? ಇಷ್ಟ ಆಯ್ತಾ? ಮತ್ತೆ ದೇವ್ರದ್ದು ಸಾಂಗ್ ಹೇಳಿ ನೀನು, ದೇವ್ರ ಹಾಡು ಹೇಳು. ನನ್ಗೆ ನೀನ್ ಕೇಳ್ದಲ್ಲ ಯಾವ ಫೋಟೋ ಅಂತಾನೆ ಗೊತ್ತಾಗ್ಲಿಲ್ಲ. ಯಾವ ಫೋಟೋ ಕೇಳ್ತೀನಿ ನಾನು? ಎಣ್ಣೆನೆ ಕೇಳ್ದೆ ಫೋಟೋ, ಅದಕ್ಕೆ ಯಾವ್ದು ಅಂತ ನಿನಗೆ ಕೇಳಿದ್ದು. ಆಮೇಲೆಲ್ಲ ಫೋಟೋಸ್ ಆದ್ಮೇಲೆ ನೋಡಿದ್ದೆ ಅನ್ಸುತ್ತೆ ಫೋಟೋ. ನಿಜ ಲಕ್ಷ್ಮಿ ಫೋಟೋನೇ ನೋಡ್ಬಿಟ್ಟಿದ್ಯಾ ಬೆಳಗ್ಗೆ ಎದ್ದ ತಕ್ಷಣ? ಫಸ್ಟ್ ಅಲ್ಲಿ ಫೋಟೋ ಎದೊಳಕ್ಕೆ ಆಗ್ತಿರ್ಲಿಲ್ವಲ್ಲ, ಫೋನ್ ನೋಡಿದ ತಕ್ಷಣ ಫಸ್ಟ್ ಫೋಟೋ ನೋಡಿದ್ದೆ ನಿಮ್ದು, ಆಮೇಲೆ ಎಲ್ಲ ಫೋಟೋ ನೋಡಿದ್ದು. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಇದ್ ಮಾಡಿದ್ರಲ್ಲ, ಸಾಕಾಗಿತ್ತು. ಲೈಟ್ ಹಾಕದಮ್ಮ? ಮೊನ್ನೆ ಹೋಗಿದ್ ತಗೊಂಡ್ ಬಂದಿದ್ಕು ಯೂಸ್ ಆಯ್ತಲ್ಲ. ಯಾವ್ದು ಲೈಟಾ? ನಾನ್ ನೋಡಿ ಈ ತರ ರೆಡಿ ಆಗಿದ್ದೀನಿ. ಈ ಪುಟಾಣಿ ಜಡೆಗೆ ಒಂದು ತುರ್ಬ ಹಾಕಿ ಹೂವ ಹಾಕಿ ರೆಡಿ ಆಗ್ಬಿಟ್ಟಿದೀನಿ. ಅಂಡ್ ಅವತ್ತು ತೋರಿಸಿದ್ನಲ್ಲ ಅದೇ ಡ್ರೆಸ್ ಹಾಕಿದೀನಿ, ಬಟ್ ಸ್ಟಿಚ್ ಹಾಕಿಲ್ಲ, ಫುಲ್ಲು ಲೂಸ್ ಇದೆ, ಹಂಗೆ ಹಾಕೊಂಡಿದೀನಿ. ಇವಾಗ ಫ್ರೀ ಟೈಮ್ ಇದ್ದಾಗ ಸ್ಟಿಚ್ ಹಾಕಿದ್ರೆ ಆಯ್ತು ಅಂತ. ಚೆನ್ನಾಗ್ ಬಂದಿದ್ಯಾ? ಗಂಟೆ ಹಲಸ ಕೊಟ್ಬಿಟ್ಟಿದ್ಯಾ? ಅಂಬಿಕು ಕಡಿ ಸಹ ಸ್ಕ್ರೀನ್ ನೋಡಿ. ನಿಮ್ಮನೇಲೂ ಇದೇ ತರ ಹಬ್ಬ ಮಾಡ್ತಿದ್ದೀರಾ? ಯಾವ ತರ ನಿಮ್ಮನೇಲಿ ಹಬ್ಬ ಮಾಡಿದೀರಾ ಅಂತ ಹೇಳಿ, ಓಕೆನಾ? ಯಾವ ತರ ಅಲಂಕಾರ ಮಾಡಿದೀರಾ ಅಂತ. ಇವಾಗ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರ್ತಿದ್ದಾರೆ. ಸಂಜೆ ಆಯ್ತಲ್ಲ, ಸೊ ನಮ್ಮಮ್ಮನೂ ಬೇರೆ ಕಡೆ ಹೋಗಿದ್ದಾರೆ ಅರ್ಶಿನ ಕುಂಕುಮಕ್ಕೆ. ಎಲ್ಲರೂ ಬರ್ತಿದ್ದಂಗೆನೆ ಕೊಡ್ಬೇಕು. ಮತ್ತೆ ಹಬ್ಬದ ಊಟನೂ ರೆಡಿ ಆಗಿದೆ. ಆಮೇಲೆ ಎಲ್ಲರೂ ತಿನ್ಬೇಕು, ಎಲ್ಲರೂ ಊಟ ಮಾಡಬೇಕು. ಇಷ್ಟೇ. ಹಬ್ಬ ಇನ್ನೇನು ಮುಗಿತಾ ಬಂತು ಅಲ್ವಾ? ನಮ್ಮನೇಲಿ 3 days ಇರ್ತಿದ್ವಿ ಲಕ್ಷ್ಮಿನ. ಈ ಸಲ ಸ್ವಲ್ಪ ಕಾರಣಾಂತರಗಳಿಂದ ಒಂದು ದಿನದಲ್ಲಿ ನಾಳೆ ಬೆಳಗ್ಗೆ ತೆಗೆಯೋಣ ಅಂತ. ಅಜ್ಜಿ ಮಾತಾಡಿ, ಅಜ್ಜಿ ಮಾತಾಡಲ್ಲ. ಮೊಮ್ಮಗಳು ಚೆನ್ನಾಗಿರ್ಲಿ, ಅವಳು ಅನ್ಕೊಂಡಿದ್ದೆಲ್ಲ ಆಗ್ಲಿ, ನಾನ್ ಸಪೋರ್ಟ್ ಆಗಿ. ಆ ಕಡೆ ಸಹನ ಹೇಳ್ಕೊಡ್ತಾವಳೆ.
ಏನೇ ಆದ್ರೂ ನಾನು ಸಪೋರ್ಟ್ ಆಗಿರ್ತೀನಿ. ಯಾವಾಗ್ಲೂ ಇರ್ತಾರೆ. ನಾನು ಇರ್ತೀನಿ, ಅವ್ಳ ಬೆಸ್ಟ್ ಫ್ರೆಂಡ್ ಆಗಿ ನಾನು ಇರ್ತೀವಿ. ನೋಡಿ ನೋಡಿ ಅಲ್ಲಿ ಇರ್ತೀವಿ. ಎಲ್ಲಾರು ನೋಡಿ ಅಲ್ಲಿ ಏನಾದ್ರು ಜಗಳ ಮಾಡಿದ್ರೆ ತಲೆ ಮೇಲೆ ಒಂದೆರಡು ಹಾಕೋದು. ನೋಡಿ ನೋಡಿ ಆ ಕಡೆ ಕಿಟಕಿ ಸೈಡ್ ಅಲ್ಲಿ ಹೋಗಿ ಹೇಳ್ತಾ ಇರೋದು. ಏನಿಲ್ಲ, ಚೆನ್ನಾಗ್ ಕಾಣಿಸ್ತಾ ಇದ್ದೀವಿ ಕಣಮ್ಮ ಇದ್ರೊಳಗೆ. ಹಾ ಚೆನ್ನಾಗ್ ಕಾಣಿಸ್ತಿದ್ಯಾ ಕಿಟಕಿಲಿ? ನೋಡಿ ಅಲ್ಲಿ ಚೆನ್ನಾಗ್ ಕಾಣಿಸ್ತಿದ್ಯಾ ಅಂದಿದ ತಕ್ಷಣ ನಮ್ಮವ್ವ ಹೇಳಿದ ತಕ್ಷಣ ಚೆನ್ನಾಗ್ ಕಾಣಿಸ್ತವಳ, ನೋಡಿ ಫೋಟೋ ಚೆನ್ನಾಗ್ ಕಾಣಿಸ್ತವಳಂತೆ, ಅದಕ್ಕೆ ಪೋಸ್ ಮೇಲೆ ಪೋಸ್. ಹಾ ಈಚೆ ಕಡೆ ಫೋಟೋ ತೆಗಿಬಾ ತಾಳು, ಫೋಟೋ ತೆಗಿಬೇಕಂತೆ, ಹೋಗ್ತೀನಿ. ನೀನು ಚೆನ್ನಾಗ್ ಕಾಣಿಸ್ತಿದ್ಯಾ? ನಾನು ಕಾಣಿಸ್ತಾ ಇದ್ದೀನಿ. ಇವಾಗ ಫುಲ್ ಡ್ರೆಸ್ ಹೇಗಿದೆ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ, ಓಕೆನಾ? ಚೆನ್ನಾಗ್ ಕಾಣಿಸ್ತಿದ್ಯಾ? ಈ ತರ ಇದೆ. ಹಿಂದೆಗಡೆ ಪುಟಾಣಿ ಜೊತೆಗೆ ಈ ತರ ತುರ್ಬಾಕ್ಬಿಟ್ಟಿದೀನಿ. ಓಪನ್ ಆಗಿದೆಲ್ಲ ಫುಲ್ಲು ಸ್ವಲ್ಪ ಅದು ಕಾಣಿಸಲ್ಲ. ಇಷ್ಟ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಸಂಜೆ ಆಗ್ತಿದಂಗೆನೆ ಎಲ್ಲ ಹೆಣ್ಮಕ್ಳು ಬಂದು ಅರ್ಶಿನ ಕುಂಕುಮ ತಗೊಂಡು ಹೋದ್ರು. ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾನೇ ಚೆನ್ನಾಗಾಯ್ತು, ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ಡೇ. ಆ್ಯಂಡ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ. ಆ್ಯಂಡ್ ಈ ವಿಡಿಯೋನ ನಾನು ನಿಮಗೆ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.